ಚೈತನ್ಯ ಚರಿತಾಮೃತ ಆದಿಲೀಲೆ ಮೊದಲನೇ ಅಧ್ಯಾಯದ ಪ್ರಭುಪಾದರು ಪೀಠಿಕೆಯನ್ನು ಬರೀತಾರೆ. ಆ ಪೀಠಿಕೆಯನ್ನು ನಾವು ಓದೋಣ ಇವತ್ತು ಅಷ್ಟು ಸಾಕು. ಚೈತನ್ಯ ಚರಿತಾಮೃತ ಗ್ರಂಥದ ಆದಿಲೀಲಾ ಮೊದಲನೇ ಅಧ್ಯಾಯದ ಪೀಠಿಕೆ. ಈ ಅಧ್ಯಾಯದ ಶೀರ್ಷಿಕೆ ದ ಸ್ಪಿರಿಚುವಲ್ ಮಾಸ್ಟರ್ಸ್, ಅಂದರೆ ಆಧ್ಯಾತ್ಮಿಕ ಗುರುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ರಾಧಾ ಮತ್ತು ಕೃಷ್ಣರ ಸಂಯೋಜಿತ ರೂಪವೇ ಹೊರತು ಬೇರೆಯಲ್ಲ. ಶ್ರೀಲ ರೂಪ ಗೋಸ್ವಾಮಿಗಳ ಹೆಜ್ಜೆ ಗುರುತುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಭಕ್ತರ ಜೀವನವೇ ಅವರಾಗಿದ್ದಾರೆ. ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ಸನಾತನ ಗೋಸ್ವಾಮಿಗಳು ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿಗಳ ಇಬ್ಬರು ಪ್ರಮುಖ ಅನುಯಾಯಿಗಳು. ಸ್ವರೂಪ ದಾಮೋದರರು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ತಮ್ಮ ಪೂರ್ವಾಶ್ರಮದಲ್ಲಿ ವಿಶ್ವಂಬರ ಎಂದು ಪ್ರಖ್ಯಾತರಾಗಿದ್ದವರು. ಚೈತನ್ಯ ಮಹಾಪ್ರಭುಗಳ ಪೂರ್ವಾಶ್ರಮದಲ್ಲಿ ವಿಶ್ವಂಬರ ಅಥವಾ ನಿಮಾಯಿ ಪಂಡಿತ್ ಅಂತ ಪ್ರಖ್ಯಾತರಾಗಿದ್ದರು. ಅವರ ಅತ್ಯಂತ ಆಪ್ತ ಸೇವಕರಾಗಿದ್ದರು. ಶ್ರೀಲ ರೂಪ ಗೋಸ್ವಾಮಿಗಳ ನೇರ ಶಿಷ್ಯರು ಶ್ರೀಲ ರಘುನಾಥ್ ದಾಸ ಗೋಸ್ವಾಮಿಗಳು. ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃಗಳಾದ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ರಘುನಾಥ್ ದಾಸ ಗೋಸ್ವಾಮಿಗಳ ನೇರ ಶಿಷ್ಯರಾಗಿದ್ದಾರೆ. ಅರ್ಥ ಆಯ್ತಾ? ಭಗವಂತ ಶ್ರೀ ಚೈತನ್ಯ ಮಹಾಪ್ರಭುಗಳಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಪ್ಯಾರಾಗ್ರಾಫಲ್ಲಿ ಪ್ರಭುಪಾದರು? ಚೈತನ್ಯ ಮಹಾಪ್ರಭುಗಳು ಅವರು ಸ್ವಯಂ ರಾಧಾಕೃಷ್ಣ, ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಹಿ ಅನ್ಯ. ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಅಂದರೆ ರಾಧಾ ಮತ್ತು ಕೃಷ್ಣರ ಸಮ್ಮಿಲಿತ ರೂಪ. ಅವರು ಸ್ವಯಂ ಶ್ರೀಕೃಷ್ಣ ರಾಧಾರಾಣಿಯ ಭಾವ ಮತ್ತು ಅಂಗಕಾಂತಿಯನ್ನು, ಬಣ್ಣವನ್ನು ಅವರು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅವರ ಹೆಜ್ಜೆ ಗುರುತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವವರು ಯಾರು? ಇವರು ಸ್ವರೂಪ್ ದಾಮೋದರ ಗೋಸ್ವಾಮಿ. ಅವರ ಡೈರೆಕ್ಟ್ ಅವರಾದ್ಮೇಲೆ ಗುರುತಿಸಿ ಬರೋರು ಯಾರು? ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋರು ರಘುನಾಥ್ ದಾಸ ಗೋಸ್ವಾಮಿಗಳು. ರಘುನಾಥ್ ದಾಸ ಗೋಸ್ವಾಮಿಗಳು ಅಂದರೆ ಅವರು ರಾಧಾಕುಂಡದಲ್ಲಿ ಇದ್ಬಿಟ್ಟು ಭಾಳ ಭಜನೆಯನ್ನು ಮಾಡೋರು. ಅವರು ನಮ್ಮ ಪ್ರೇಮ ಪ್ರಯೋಜನ ಅಂತ ಏನು ಹೇಳ್ತೀವಲ್ಲ, ಆ ಪ್ರಯೋಜನ ಆಚಾರ್ಯ. ಅವರಿಂದ ಅವರು 18 ವರ್ಷ ಚೈತನ್ಯ ಮಹಾಪ್ರಭುಗಳ ಜೊತೆ ಜಗನ್ನಾಥಪುರಿಯಲ್ಲಿದ್ದರು. ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನು ಹೇಳ್ತಾ ಇದ್ರು. ಎಲ್ಲಿ? ಬೃಂದಾವನದಲ್ಲಿ ರಾಧಾಕುಂಡದ ತಟದ ಮೇಲೆ. ಅದನ್ನು ಏನು ಮಾಡಿದ್ರು? ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಅದನ್ನು ಶ್ರವಣ ಮಾಡಿದ್ರು. ಆಧ್ಯಾತ್ಮಿಕ ಜೀವನದಲ್ಲಿ ದೀಕ್ಷೆ ಅಂದರೆ ಶ್ರವಣ. ನಮ್ಮ ಸಂಪ್ರದಾಯ ಸಂಪೂರ್ಣವಾಗಿ ಏನಿದೆಯಲ್ಲ, ಅದನ್ನು ಶಿಕ್ಷಾ ಸಂಪ್ರದಾಯ ಅಂಥೇಳಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಶ್ರೀಲ ಪ್ರಭುಪಾದರು ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ದೀಕ್ಷಾ ಸಂಪ್ರದಾಯ ಅಲ್ಲ, ಅಥವಾ ಇವ್ರ ಮಕ್ಕಳು ಇವರು ಅಂತಲ್ಲ. ಈಗ ಯಾವ ರೀತಿ ರಾಜಕೀಯದಲ್ಲಿ ಆಗುತ್ತಲ್ಲ, ಏನು ಇವ್ರ ಮಗ ಇವನಿಗೆ ಟಿಕೆಟ್ ಕೊಡಬೇಕು, ಇವನ ಮಗ ಇವನಿಗೆ ಟಿಕೆಟ್ ಕೊಡಬೇಕು, ಇವನು ಹೆಂಡತಿ ಅದಕ್ಕೆ ಇವನಿಗೆ ಟಿಕೆಟ್ ಕೊಡಬೇಕು. ಆ ರೀತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿಲ್ಲ, ಆಧ್ಯಾತ್ಮಿಕ ಗುರು ಪರಂಪರೆ ಇಲ್ಲ. ಇದು ವಂಶ ಪಾರಂಪರೆ ಅಲ್ಲ. ಇದು ಯಾವ ಪರಂಪರೆ? ಇದು ಸ್ವತಃ ಭೌಮಾಸುರ ಅವನು ಕೃಷ್ಣನ ಮಗನೇ ಆಗಿದ್ರೂ ಕೂಡ, ಆದರೆ ಅವನು ಅಸುರರ ಒಂದು ಸಾಂಗತ್ಯ ಮಾಡಿದ್ದಕ್ಕೆ ಏನಾಯ್ತು? ಅವನು ಅಸುರನಾದವನು. 16,000 ರಾಜಕನ್ಯರನ್ನ ಅಪಹರಿಸಿಟ್ಕೊಂಡವನು. ಅದಕ್ಕೋಸ್ಕರ ಸತ್ಯಭಾಮ ಅವನ ತಾಯಿಯನ್ನೇ ಕರ್ಕೊಂಡು, ಭೂಶಕ್ತಿ ವರಾಹದೇವರು ಯಾವಾಗ ಭೂತಾಯಿಯನ್ನು ರಕ್ಷಣೆಯನ್ನು ಮಾಡಿದ್ರು ಗರ್ಭೋದಕ ಸಾಗರದಿಂದ, ಆ ಸಮಯದಲ್ಲಿ ವರಾಹದೇವರ ಭೂಸ್ಪರ್ಶದಿಂದ ಉತ್ಪನ್ನವಾದವನು ಭೌಮಾಸುರ. ಅವನು ಭೌಮ ಇದ್ದವನು ಭೌಮಾಸುರ, ಅಸುರನಾದ. ಯಾಕೆ? ಅವನು ಅಂತ ಅಸುರರ ಸಾಂಗತ್ಯವನ್ನು ಮಾಡಿದ. ಅದಕ್ಕೆ ಈ ಜಗತ್ತಿನಲ್ಲಿ ನಾವು ಯಾರ ಸಾಂಗತ್ಯವನ್ನು ಮಾಡೋದು ಇಂಪಾರ್ಟೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಏನದು? ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಹೂ ಯು ಆರ್. ನಿನ್ನ ಮಿತ್ರರು ಯಾರಂತ ನೀನು ಹೇಳು ನನಗೆ, ನೀನು ಯಾರಂತ ನಾನು ಹೇಳ್ತೀನಿ. ನಾವು ಯಾರ ಜೊತೆ ಮಿತ್ರರ ಜೊತೆ ಮಾಡ್ತೀವಿ. ಭಕ್ತಿಯಲ್ಲೂ ಕೂಡ
ನಾವೀಗ ಇಸ್ಕಾನ್ನಲ್ಲಿದ್ದೀವಿ. ಇಸ್ಕಾನ್ನಲ್ಲಿ ಅನೇಕ ಪ್ರಕಾರದ ಭಕ್ತರು ಬರ್ತಾರೆ. ಅದರಲ್ಲಿ ಬೇರೆ ಬೇರೆ ಅವರವರ ಹಿಂದಿನ ಒಂದು ಇದರಿಂದ ಏನು ಸಂಸ್ಕಾರಗಳಿಂದ ಬೇರೆ ಬೇರೆ ಗುಣಗಳು ಇರ್ತಾರೆ. ಅದರೊಳಗೂ ನಾವು ಭಕ್ತರ ಸಾಂಗತ್ಯದಲ್ಲಿಯೂ ಕೂಡ ಯಾರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಬೇಕು ಅದನ್ನು ನಾವು ಚೂಸ್ ಮಾಡ್ಕೋಬೇಕಂತ ಹೇಳಿದ್ವಿ ಶಾಸ್ತ್ರದಲ್ಲಿ. ಭಕ್ತರೇ ಆಗಿರ್ಬೋದು, 16 ಮಾಲೆ ಜಪನೆ ತೊಗೊಂಡಿರ್ಬೋದು, ಮಾಡ್ಬೋದು, ದೀಕ್ಷೆನೇ ತೊಗೊಂಡಿರ್ಬೋದು. ಆದರೂ ಕೂಡ ಬೇರೆ ಬೇರೆ ಉದ್ದೇಶಕ್ಕೆ ಅವರು ಸೇವೆಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಸೇವೆ ಮಾಡೋ ಒಂದು ಇದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾರು ಬೇರೆಯವ್ರ ನಿಂದೆ ಮಾಡೋದಿಲ್ಲ, ಅಥವಾ ಯಾರು ಅಹೈತುಕಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಯಾರು ನನಗೆ ಇದರಿಂದ ಏನು ಲಾಭ ಸಿಗುತ್ತೆ ಅಥವಾ ನನಗೆ ಇದರಿಂದ ಪ್ರತಿಷ್ಠೆ ಸಿಗುತ್ತೆ ಆ ಥರ ಎಲ್ಲ ಅಂಥ ಭಕ್ತರ ಸಂಘ ನಾವು ಮಾಡಬಾರ್ದಂತೆ. ಯಾರು ಅನನ್ಯ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಯಾರಿಗೆ ಏನು ಸ್ವಲಾಭದ ಇಚ್ಛೆ ಇಲ್ಲ, ಕೇವಲ ಭಗವಂತನ ಪ್ರಸನ್ನತೆಗೋಸ್ಕರ ಸೇವೆ ಮಾಡ್ತಾರೆ ಅಂತ ಭಕ್ತರ ಸಾಂಗತ್ಯವನ್ನು ನಾವು ಮಾಡಿ. ಅದಕ್ಕೋಸ್ಕರ ನಮ್ಮ ಸಂಪ್ರದಾಯ ಈ ಪರಂಪರೆ ಇದೆಯಲ್ಲ, ಇದು ಬರೀ ದೀಕ್ಷಾ ಪರಂಪರೆ ಅಲ್ಲ, ಇದು ಏನು ಶಿಕ್ಷಾ ಪರಂಪರೆ. ಕೆಲವೊಬ್ಬರು ಶಿಷ್ಯರಿದ್ದಾರೆ, ಅವರು ದೀಕ್ಷೆ ತಗೊಳ್ತಾರೆ, ಆಮೇಲೆ ಜಪ ಮಾಡೋದಿಲ್ಲ ಅಥವಾ ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡೋದಿಲ್ಲ. ಅವು ಪ್ರಭುಪಾದರು ಒಂದು ಸಾರಿ ಒಬ್ಬರು ಭಕ್ತರು ಹೇಳಿದರು, ಪ್ರಭುಪಾದ್ ಇವನು ನೋಡ್ರಿ, ನಿಮ್ಮ ಶಿಷ್ಯ ಇಲ್ಲಿ ಹೋಗ್ತಾ ಇದೆ ನೋಡ್ರಿ ಅಮೆರಿಕದಾಗ, ಮೊನ್ನೆ ಇವನು ದೀಕ್ಷೆ ಆಗಿತ್ತು, ಇವನು ದೇವಸ್ಥಾನಕ್ಕೆ ಬರೋದೇ ಬಿಟ್ಬಿಟ್ಟಾರೆ ಅಂತ. ಪ್ರಭುಪಾದ ಹೇಳಿದ್ರು ಅವ್ನು ದೀಕ್ಷೆ ಆಗಿಲ್ಲ ಅಂತ ಹೇಳಿದ್ರು. ಇಲ್ಲ ಪ್ರಭುಪಾದ ನೀವೇ ಕೊಟ್ಟಿರಲ್ಲ ಮೊನ್ನೆ ದೀಕ್ಷೆ, ಮೊನ್ನೆ ಆಗೈತೆ ಅವ್ನು ದೀಕ್ಷೆ ಅಂತಂದ್ರು. ಇಲ್ಲ ನಾನು ಕೊಟ್ಟಿಲ್ಲ ಅವ್ನಿಗೆ ದೀಕ್ಷೆ ಅಂತ ಹೇಳಿದ್ರು ಪ್ರಭುಪಾದ. ಅಂದರೆ ಇದರ ಅರ್ಥ, ನಾವು ದೀಕ್ಷಾ ಅಂದರೆ ಏನು, ಪ್ರಾರಂಭ. ಅದು ಅಂದರೆ ನಾನು ದೀಕ್ಷೆ ತೊಗೊಂಡ್ಬಿಟ್ರೆ ಪರ್ಫೆಕ್ಷನ್ ಆಯ್ತಂತಲ್ಲ, ನಾನು ಸಿದ್ಧನಾದ್ನಂತಲ್ಲ. ಸಾಧನೆ ಮಾಡಲಿಕ್ಕೆ ಗುರುಗಳ ಆಶೀರ್ವಾದ ಸಿಕ್ತು. ಅದನ್ನು ನಾನು ಮಾಡಿದರೆ ಏನಾಗುತ್ತೆ, ನನಗೆ ಲಾಭ ಆಗುತ್ತೆ. ನಾನು ಮಾಡದೇ ಇದ್ದರೆ ಅದು ಭಾಳ ಕಠಿಣ ಶಬ್ದಗಳಲ್ಲಿ ಶಾಸ್ತ್ರದಲ್ಲಿ ನಾನು ಪುತ್ರ ಮತ್ತು ಮೂತ್ರ ಎರಡು ಏನು ಮಾಡ್ತಾವು, ಒಂದೇ ಜಾಗದಿಂದ ಬರ್ತವೆ. ಅದೇ ರೀತಿ ಶಿಷ್ಯ, ನಿಜವಾದ ಶಿಷ್ಯ ಮತ್ತು ನಿಜವಾದ ಏನು, ಯಾರು ಗುರುಗಳ ಆಜ್ಞೆಯನ್ನು ಅರ್ಥ ಮಾಡ್ಕೊಂಡು ಯಾರು ಅದನ್ನು ಕಾರ್ಯಗತ ಮಾಡ್ತಾರೆ ಅವರ ಶಿಷ್ಯರು. ಅಥವಾ ಹೇಳಿದ ಮೇಲೆ ಮಾಡೋರು ಶಿಷ್ಯರಲ್ಲ, ತಿಳ್ಕೊಂಡು ಮಾಡೋರು ಶಿಷ್ಯರು, ಅರ್ಥ ಮಾಡ್ಕೊಂಡು ಮಾಡೋರು ಶಿಷ್ಯರು, ನಿಜವಾದ ಶಿಷ್ಯರು. ಅದಕ್ಕೋಸ್ಕರ ಇದು ಬಹಳ ಅಂದರೆ ಸೂಕ್ಷ್ಮ ಇದೆ ಆಧ್ಯಾತ್ಮಿಕ ವಿಜ್ಞಾನ. ಅದಕ್ಕೆ ಇಲ್ಲಿ ಹೇಳಲಾಗಿದೆ. ಅಂದರೆ ಅವರ ಚೈತನ್ಯ ಮಹಾಪ್ರಭುಗಳಿಂದ ರೂಪ ಗೋಸ್ವಾಮಿಗಳು ಮತ್ತು ಸನಾತನ ಗೋಸ್ವಾಮಿಗಳು ಅವರು ದೀಕ್ಷೆಯನ್ನು ತೆಗೆದುಕೊಂಡಿದ್ರು ಕೂಡ ಅವರು ಡೈರೆಕ್ಟ್ ಶಿಷ್ಯರು ಷಡ್ ಗೋಸ್ವಾಮಿಗಳು. ಆದರೂ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಅಂದರೆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ದೀಕ್ಷೆ ತಗೊಳ್ಳಿಲ್ಲ ಚೈತನ್ಯ ಮಹಾಪ್ರಭುಗಳಿಂದ. ಚೈತನ್ಯ ಮಹಾಪ್ರಭುಗಳು ನಿಮಾಯಿ ಪಂಡಿತ್ ಅವರು ಸನ್ಯಾಸ ತೆಗೆದುಕೊಂಡಿದ್ದಾರೆ ಅಂದ ತಕ್ಷಣ ಅವರು ಬೇಗನೆ ಓಡೋಗ್ಬಿಟ್ರು. ಅವ್ರು ಹುಚ್ಚರಾದ್ರು. ಅವ್ರು ಹೋಗ್ಬಿಟ್ಟು ಅವರು ಸನ್ಯಾಸ ತೊಗೊಂಡ್ಬಿಟ್ರು. ಆದರೆ ಸನ್ಯಾಸ ತಗೊಂಡ್ರು ಕೂಡ ಅವರು ಸನ್ಯಾಸ ನಾಮಗ್ರಹಣ ಮಾಡಲಿಲ್ಲ, ಸನ್ಯಾಸ ಸ್ವೀಕಾರ ಮಾಡಿದ್ರು. ತಮ್ಮ ಬ್ರಹ್ಮಚಾರಿ ಹೆಸರೇನಿದೆಯಲ್ಲ ಅದನ್ನೇ ಇಟ್ಕೊಂಡ್ರು, ಸ್ವರೂಪ್ ದಾಮೋದರ್ ಅಂತೇಳಿ. ಪುರಿ ಅದೆಲ್ಲ ಆ ರೀತಿ ಅವರು ತಗೊಳ್ಳಿಲ್ಲ, ತೀರ್ಥ ಆ ರೀತಿ ಎಲ್ಲ ಅವರು ಏನು ಸ್ವಾಮಿ ಅಂತ ತಗೊಳ್ಳಿ, ಸ್ವರೂಪ್ ದಾಮೋದರ್. ಅವರು ಸ್ವರೂಪ್ ದಾಮೋದರ್ ಅನ್ನೋ ತಮ್ಮ ಬ್ರಹ್ಮಚಾರಿ ಹೆಸರನ್ನೇ ಇಟ್ಕೊಂಡ್ಬಿಟ್ಟು ಚೈತನ್ಯ ಮಹಾಪ್ರಭುಗಳ ನಾನು ಯಾವತ್ತೂ ಸೇವಕ ಅನ್ನೋ ಭಾವದಲ್ಲಿ ಅವರ ನಿಜೇ ಸೇವಕರು. ಅವರು ಸಿದ್ಧಾಂತದಲ್ಲಿ ಅತ್ಯಂತ ನಿಪುಣರಾಗಿದ್ದರು. ಯಾರಾದರೂ ಚೈತನ್ಯ ಮಹಾಪ್ರಭುಗಳ ಹತ್ರ ಅವರು ಹೋಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದೇನೋ ಗೀತೆ ಬರೆದಿದ್ದೀನಿ ಜಗನ್ನಾಥನ ಗುಣಗಾನದಲ್ಲಿ, ಅಥವಾ ಚೈತನ್ಯ ಮಹಾಪ್ರಭುಗಳ ಗುಣಗಾನದಲ್ಲಿ, ಕೃಷ್ಣನ ಗುಣಗಾನದಲ್ಲಿ, ನನಗೆ ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಮುಂದೆ ಅದನ್ನು ಏನು ಮಾಡೋದಿದೆ, ಹಾಡೋದಿದೆ ಅಥವಾ ಹೇಳೋದಿದೆ, ಅವರಿಗೆ ತೋರಿಸೋದಿದೆ ಅಂತಂದರೆ ಮೊದಲು ಅವರು ಸ್ಕ್ರೂಟಿನೈಸ್ ಮಾಡ್ತಿದ್ರು, ಚೆಕ್ ಮಾಡ್ತಿದ್ರು. ಅದರೊಳಗೆ ಸಿದ್ಧಾಂತದ್ದು ಏನಾದರೂ ಇದು ಇದೆ ಏನಂತೇಳಿ, ಸಿದ್ಧಾಂತ ಎಲ್ಲಾದರೂ ತ್ರುಟಿ ಇದೆಯಾ ಅಂಥೇಳಿ ಅದನ್ನು ಅವರು ನೋಡಿ ಮುಂದೆ ಕಳಿಸ್ತಿದ್ರು. ಆ ರೀತಿ ತುಂಬ ಒಂದು ನಿಜೀಯ
ಅಂತರಂಗ ಸೇವಕರಾಗಿದ್ದರು, ಆಪ್ತ ಸೇವಕರಾಗಿದ್ದರು ಸ್ವರೂಪ ದಾಮೋದರ ಗೋಸ್ವಾಮಿ. ಅವರ ನೇರ ಶಿಷ್ಯರು ಶ್ರೀ ರಘುನಾಥ ದಾಸ್ ಗೋಸ್ವಾಮಿಗಳು, ಅಂದರೆ ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು. ಚೈತನ್ಯ ಚರಿತಾಮೃತದಲ್ಲಿ ನಾನು ಯಾವ ರೀತಿ ಹೇಳಿದೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಅವರಿಂದ ಕೇಳಿ ತಿಳ್ಕೊಂಡ್ರು. ಅವರು ಏನು ಮಾಡಿದ್ರು, ಇದನ್ನು ಹೇಳಿದ್ದಾರೆ. ಶ್ರೀಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳ ನೇರ ಶಿಷ್ಯರು ಶ್ರೀಲ ನರೋತ್ತಮ ದಾಸ್ ಠಾಕೂರರು. ಅವರು ಶ್ರೀಲ ವಿಶ್ವನಾಥ್ ಚಕ್ರವರ್ತಿಗಳನ್ನು ತಮ್ಮ ಸೇವಕರನ್ನಾಗಿ ಸ್ವೀಕರಿಸಿದರು. ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಶ್ರೀಲ ಜಗನ್ನಾಥ್ ದಾಸ್ ಬಾಬಾಜಿಗಳನ್ನು ಸ್ವೀಕರಿಸಿದರು. ಅವರು ಶ್ರೀಲ ಭಕ್ತಿ ವಿನೋದ ಠಾಕೂರರಿಗೆ ದೀಕ್ಷೆ ನೀಡಿದರು. ಭಕ್ತಿ ವಿನೋದ್ ಠಾಕೂರಿಗೆ ದೀಕ್ಷೆ ನೀಡಿದ್ರು ಅಂತೇಳಿ ಹೇಳಿದೆ. ಜಗನ್ನಾಥ್ ದಾಸ್ ಬಾಬಾಜಿ ಕಡೆಯಿಂದ ಭಕ್ತಿ ವಿನೋದ್ ಠಾಕೂರ್ ದೀಕ್ಷೆ ತೊಗೊಂಡಿಲ್ಲ, ಅಂದರೆ ಇದು ಶಿಕ್ಷೆ ಆ್ಯಕ್ಚುಲಿ. ಅವರು ಬೇರೆ, ಇನ್ನೊಬ್ಬರು ಭಾಗವತ್ ದಾಸ್ ಬಾಬಾಜಿ ಮಹಾರಾಜ್ ಅಂತಿದ್ರು, ಅವರ ಕುಲಗುರುಗಳು. ಅವ್ರ ಕಡೆಯಿಂದ ಆ್ಯಕ್ಚುಲಿ ದೀಕ್ಷೆ ತೊಗೊಂಡಿದ್ರು. ಆದರೆ ಪರಂಪರೆಯಲ್ಲಿ ಅವರು ಭಾಗವತ್ ದಾಸ್ ಬಾಬಾಜಿ ಮಹಾರಾಜ್ ಬರಲ್ಲ, ಭಕ್ತಿ ವಿನೋದ್ ಠಾಕೂರ್ ಬರ್ತಾರೆ. ಭಕ್ತಿ ವಿನೋದ್ ಠಾಕೂರ್ನ ಅಂದರೆ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಬರ್ತಾರೆ. ಆಮೇಲೆ ಭಕ್ತಿ ವಿನೋದ್ ಠಾಕೂರ್ ಹತ್ರ ಗೌರಕಿಶೋರ್ ದಾಸ್ ಬಾಬಾಜಿ ಅವರು ಏನು ಮಾಡಿದ್ರು, ಅವರು ಶಿಕ್ಷೆಯನ್ನು ಸ್ವೀಕಾರ ಮಾಡಿದ್ರು. ಅವರು ಓಂ ವಿಷ್ಣುಪಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ ಆಧ್ಯಾತ್ಮಿಕ ಗುರುಗಳು. ಯಾರು? ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಅವರು ನಮ್ಮಂತಹ ವಿನಮ್ರ ಸೇವಕರ ದಿವ್ಯ ಗುರುಗಳಾಗಿದ್ದರು. ಪ್ರಭುಪಾದರು ಬರ್ತಾಯಿದ್ರೆ ನಮ್ಮಂಥ ವಿನಮ್ರ ಸೇವಕರ ದಿವ್ಯ ಗುರುಗಳಾಗಿದ್ದರು. ಯಾರು? ಭಕ್ತಿಸಿದ್ಧಾಂತ ಠಾಕೂರ್ ಅಂತೇಳಿ. ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬಂದ ಈ ಶಿಷ್ಯ ಪರಂಪರೆಗೆ ಸೇರಿರುವುದರಿಂದ ಶ್ರೀ ಚೈತನ್ಯ ಚರಿತಾಮೃತದ ಈ ಆವೃತ್ತಿಯು ನಮ್ಮ ಅಲ್ಪ ಬುದ್ಧಿಯಿಂದ ಹೊಸದಾಗಿ ಸೃಷ್ಟಿಸಿದ ಯಾವುದನ್ನೂ ಹೊಂದಿರುವುದಿಲ್ಲ. ನೋಡಿ, ಶ್ರೀಲ ಪ್ರಭುಪಾದರು ಇಷ್ಟೊಂದು ದೊಡ್ಡ ಮೇಧಾವಿ, ಮಹಾನ್ ಆಚಾರ್ಯರಾಗಿದ್ದು, ಈ ಚೈತನ್ಯ ಚರಿತಾಮೃತದ ಗ್ರಂಥ ಬರೀಲಿಕ್ಕೆ ಅವರು ಪ್ರಾರಂಭ ಮಾಡಬೇಕಾದ್ರೆ ಅನೇಕ ಮಂದಿ, ಸಾವಿರಾರು ಶಿಷ್ಯರಿದ್ದರು. ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದರು. ವೆಸ್ಟರ್ನ್ ಎಲ್ಲ ಪಾಶ್ಚಿಮಾತ್ಯ ದೇಶದ ಬಹಳ ಯೋಗ್ಯ ಶಿಷ್ಯರಿದ್ದರು ಅವ್ರ ಹತ್ರ. ಆದರೂ ಕೂಡ ಅವರು ಪ್ರಭುಪಾದರು ಹೇಳ್ತಾರೆ, ನಾನು ನಮ್ಮ ಅಲ್ಪ ಬುದ್ಧಿಯಿಂದ ಹೊಸದಾಗಿ ಸೃಷ್ಟಿ ಮಾಡಿದ್ದು ಯಾವುದೂ ಅಲ್ಲ ಇದು ಈ ಚೈತನ್ಯ ಮಹಾಪ್ರಭುಗಳಿಂದ ಪರಂಪರೆಗೆ ಸೇರಿದೆ. ಬದಲಾಗಿ ಭಗವಂತನೇ ಸ್ವತಃ ಸೇವಿಸಿದ ಆಹಾರದ ಉಚ್ಚಿಷ್ಟವನ್ನು ಮಾತ್ರ ಹೊಂದಿರುತ್ತದೆ. ಸ್ವತಃ ಭಗವಂತನೇ ಇದು ಚರ್ವಣ ಮಾಡಿರುವಂಥ ಅದರದ್ದು ಉಚ್ಚಿಷ್ಟ ಇದು. ನಾವು ಅದನ್ನು ಆಸ್ವಾದನೆ ಮಾಡಿ ಉಳಿದಿರುವಂಥದ್ದು. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಕೃತಿಯ 3 ಗುಣಗಳ ಲೌಕಿಕ ಮಟ್ಟಕ್ಕೆ ಸೇರಿದವರಲ್ಲ. ಚೈತನ್ಯ ಮಹಾಪ್ರಭುಗಳು ಎಲ್ಲ ಸಾಮಾನ್ಯ ಜೀವಿಗಳಾಗೆ ಈ ಸತ್ವ, ರಜೋ, ತಮೋ ಗುಣಗಳ ಭೌತಿಕ ಗುಣಗಳಿಗೆ ಸೇರಿದವರಲ್ಲ. ಅವರು ಜೀವಿಯ ಅಪೂರ್ಣ ಇಂದ್ರಿಯ ಜ್ಞಾನಕ್ಕೆ ನಿಲುಕದ ದಿವ್ಯ ಮಟ್ಟಕ್ಕೆ ಸೇರಿದವರು, ಅಂದರೆ ಅತೀಂದ್ರಿಯರು. ಅಂದರೆ ಭಗವಂತನ ಒಂದು ಹೆಸರು ಏನು ಗೊತ್ತಾ? ಅಚಿಂತ್ಯ ಅಂತೇಳಿ. ಅಚಿಂತ್ಯ ಅಂದರೆ ನಮ್ಮ ಚಿಂತನೆಗೆ ನೆಲಕಲಾರ್ದು. ಏನು? ನಮ್ಮ ಊಹಾಪೋಹ, ಹೀಗಿರ್ಬೋದು, ಅದು ಆಗ್ಬೋದು. ಏನಂದರೆ ಇಷ್ಟು ಕಿಲೋಮೀಟರ್ ನಂತರ ಈ ಸೂರ್ಯ ಇದ್ದಾನಂದರೆ ಅಷ್ಟು ಕಿಲೋಮೀಟರ್ ನಂತರ ಅದು ಇರ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಎಷ್ಟು ನೀರು ಹನಿಗಳಿದ್ದಾವೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ಈ ಪೂರ್ತಿ ಪೃಥ್ವಿಯ ಮೇಲೆ ಎಷ್ಟೊಂದು ಧೂಳ ಕಣಗಳು ಇದ್ದಾವೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಂತೆ. ಅದನ್ನು ಎಣಿಸಿದರೂ ಕೂಡ ಭಗವಂತನ ಒಂದು ದಿವ್ಯ ಗುಣಗಳನ್ನು ಎಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅವನು ಭಗವಂತ ನಮ್ಮ ಈ ಭೌತಿಕ ಬುದ್ಧಿಗೆ ಮೀರಿದವನು. ಭಗವಂತ ಏನಿದ್ದಾನೆ? ಅಚಿಂತ್ಯ. ಅವನು ಅತೀಂದ್ರಿಯ, ನಮ್ಮ ಇಂದ್ರಿಯ ಗ್ರಾಹಿ ಅಲ್ಲ ಭಗವಂತ. ಅದಕ್ಕೋಸ್ಕರ ನಾವು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ಅತ್ಯಂತ ವಿದ್ವಾಂಸನಾದ ಲೌಕಿಕ ಪಂಡಿತನೂ ಸಹ ಶ್ರದ್ಧಾಪೂರ್ವಕವಾಗಿ ದಿವ್ಯ ಶಬ್ದಕ್ಕೆ ಶರಣಾಗದ ಹೊರತು ಆ ದಿವ್ಯ ಮಟ್ಟವನ್ನು ಸಮೀಪಿಸಲು ಸಾಧ್ಯವಿಲ್ಲ. ಅಂದರೆ ನೀವು ಸೈಂಟಿಸ್ಟು, ನೀವು ಎಲ್ಲಿವರೆಗೆ ಹೋಗ್ಬೋದು? ನೀವು ಚಂದ್ರನವರೆಗೆ ಹೋಗ್ಬೋದು, ಅಥವಾ ನೀವು ಮಂಗಳ ಗ್ರಹಕ್ಕೂ ಹೋಗ್ಬೋದು. ನೀವು ನಮಗಿಲ್ಲೇ ಇವತ್ತು ಇದಕ್ಕೆ ಹೋಗೋಕ್ಕಾಗೋದಿಲ್ಲ. ಹೋಗೋದಂದರೆ ಬೆಂಗಳೂರಿಗೆ ಹೋಗೋದು ಕಷ್ಟ ಆಗ್ಬೋದು. ಅದು ಬಿಟ್ಬಿಡಿ ನೀವು. ಮೊನ್ನೆ ಹೇಳ್ತಾ ಇದ್ನಲ್ಲ ನಾನು, ಪುಣೆ ಬಾಂಬೆ ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ. ಅಲ್ಲಿ 2.5 ಗಂಟೆ ಒಳಗೆ ತಲುಪ್ಬೋದು. ಅದು 32 ಗಂಟೆ ಅಲ್ಲಿ ಸಿಲ್ಕಾಕೊಂಡ್ರು. ಏನೆಲ್ಲ ನಾವು ಮಾಡ್ಬೋದು. ಬುಲೆಟ್ ಟ್ರೈನ್ ಮಾಡ್ಬೋದು. ಏನೋಪ್ಪ ಈಗ ಹೇಳಿದ್ರು, ಈಗ ಬೆಂಗಳೂರಿಂದ ಚೆನ್ನೈ ಹೋಗೋಕ್ಕೆ ಒಂದೇ ಭಾರತದಲ್ಲಿ 4.5-5 ಗಂಟೆ ಆಗುತ್ತೆ.
ನೀವು 1 ಗಂಟೆಯೊಳಗೆ ನೀವು ಏನು ಮಾಡಿಬಿಡ್ಬೋದು ಈಗ, ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೋದು, ನೀವೆಲ್ಲ ಮಾಡ್ಬೋದು. ಎಂಥ ಭೌತಿಕ ದೊಡ್ಡ ವಿದ್ವಾಂಸರು, ದೊಡ್ಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನೀವು ಇದು ಇಲ್ಲೊಂದು ಕಮಾಂಡ್ ಕೊಟ್ಬಿಟ್ರೆ ನಿಮ್ಗೆ ಏನು ಬೇಕೋ ಎಲ್ಲ ರೆಡಿ ಆಗುತ್ತೆ. ಆದರೆ ಅದರಿಂದ ಭಗವಂತನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಯಾರು ಅರ್ಥಕೊಳ್ಬೋದು? ಶ್ರದ್ಧಾಪೂರ್ವಕವಾಗಿ ದಿವ್ಯ ಶಬ್ದಕ್ಕೆ ಶರಣಾಗದ ಹೊರತು ಆ ದಿವ್ಯ ಮಟ್ಟವನ್ನು ಸಮೀಪಲು ಸಾಧ್ಯವಿಲ್ಲ. ಏನು? ಶ್ರದ್ಧೆ ಬೇಕು ವ್ಯಕ್ತಿಯಲ್ಲಿ. ಏನು ಬೇಕು? ಶ್ರದ್ಧೆಯಿಂದ ಏನು ಮಾಡಬೇಕು? ಶರಣಾಗತನಾಗಬೇಕು. ಏನಕ್ಕೆ ಶರಣಾಗತನಾಗಬೇಕು? ಈ ಶಾಸ್ತ್ರಕ್ಕೆ ಶರಣಾಗಬೇಕು, ಗುರುಗಳಿಗೆ ಶರಣಾಗಬೇಕು. ಆವಾಗ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಶರಣಾಗತಿ ಇಲ್ಲದೆ ಇದ್ದರೆ ಏನೂ ಅರ್ಥ ಮಾಡ್ಬೋದು. ನಾನೇನು ಈಗ ಅಷ್ಟಾಂಗ ಯೋಗ ಇದೆ ಅಂತ ತಿಳ್ಕೊಡ್ರಿ. ಅಷ್ಟಾಂಗ ಯೋಗದಲ್ಲಿ ನನ್ನ ಶಕ್ತಿಯಿಂದ ನಾನು ಏನು ಮಾಡ್ಬೋದು? ಹಠಯೋಗ ಅದು ಇದು ಎಲ್ಲ ಸಿದ್ಧಿ ಮಾಡ್ಕೋಬೋದು. ಧ್ಯಾನದಲ್ಲಿ ಸಿದ್ಧಿ ಮಾಡ್ಕೋಬೋದು. ಆದರೆ ಭಕ್ತಿಯಲ್ಲಿ ಶರಣಾಗತಿ ಹೊರತು ಸಿದ್ಧಿ ಇಲ್ಲ. ಆಮೇಲೆ ಈ ಭಕ್ತಿ ಬಿಟ್ಟರೆ ಭಗವಂತನ ಪ್ರಾಪ್ತಿ ಇಲ್ಲ. ಭಕ್ತ್ಯಾಹಂ ಏಕಹಂ ಗ್ರಾಹ್ಯಂ. ಕೇವಲ ಭಕ್ತಿಯಿಂದ ನನ್ನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ. ಭಕ್ತ್ಯಾ ಮಾಮ ಅಭಿಜಾನಾತಿ. ಭಗವಂತ ಮತ್ತೆ ಮತ್ತೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೇವಲ ಭಕ್ತಿಯಿಂದ. ಅಂದರೆ ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಏನು? ಏನು ಭಕ್ತಿ ಅಂದರೆ ಏನು? ಈಗಲೇ ಹೇಳಿದ್ ನಾವು. ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಗುರು ಮುಖಾಂತರ ಶರಣಾಗತೆ ಆಗಿ ನಾವು ಅರಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಆ ಒಂದು ಅಲೌಕಿಕವಾದದ್ದನ್ನು ಲೌಕಿಕದಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಚರ್ಮ ಚಕ್ಷುಗಳಿಂದ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಕಿವಿಗಳಿಂದ ಭಗವಂತನ ಅರ್ಥ ಮಾಡ್ಕೊಳ್ಳಿ. ಆ ದಿವ್ಯ ಮಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ ಏನಾಗಬೇಕು? ನಾವು ಅದನ್ನು ಇದು ಮಾಡಬೇಕು, ಅದಕ್ಕೆ ಶರಣಾಗತರಾಗಬೇಕು. ಯಾವ ರೀತಿ ಈಗ ನಮ್ಮ ತಂದೆ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾವು ಯಾರು ಕೇಳಬೇಕು? ಯಾರು ಕೇಳ್ಬೇಕು? ನಮ್ಮ ತಂದೆ ಯಾರು? ತಾಯಿ ಕೇಳಬೇಕು. ಅದು ಹೋಗಿ ಜಗತ್ತಿನೊಳಗೆ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಈಗ? ಅಥವಾ ಭಾರತದೊಳಗೆ 140 ಕೋಟಿ ಇದೆ. ಎಲ್ಲರಿಗೂ ಹೋಗಿ ಕೇಳಿದರೆ ಗೊತ್ತಾಗುತ್ತಾ? ಇಲ್ಲ, ತಾಯಿಗೆ ಕೇಳಬೇಕು. ಅದೇ ರೀತಿ ಶಾಸ್ತ್ರ, ಗುರು ಮತ್ತು ಶಾಸ್ತ್ರದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಏಕೆಂದರೆ ಆ ಭಾವನೆಯಲ್ಲಿ ಮಾತ್ರ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಅರಿತುಕೊಳ್ಳಲು ಸಾಧ್ಯ. ಯಾವ ಭಾವನೆಯಲ್ಲಿ? ಏನು ಹೋಗೇ ಇಲ್ಲ ಒಳಗೆ. ಶರಣಾಗತಿ ಇಲ್ಲಿ ಅದೇ ಹೇಳ್ತಾ ಇರೋದು, ಅದನ್ನೇ ಡಿಸ್ಕಸ್ ಮಾಡ್ತಾ ಇರೋದು. ಅದನ್ನೇ ಯಾಕೆ ಹೇಳಕ್ತಿಲ್ಲ ನೀವು? ಶರಣಾಗತಿ ಯಾವುದಕ್ಕೆ ಶರಣಾಗತಿ? ಶಾಸ್ತ್ರ ಮತ್ತು ಗುರು ಅದನ್ನು ಕಲಿಸೋರು. ಅವರು ಶರಣಾಗತಿ ಆಗ್ಬೇಕು. ಅದು ಬಿಟ್ಟು ಜಗತ್ತಿನಲ್ಲಿ ನಮಗೇನೋ ಇವತ್ತು AI ಭಾಳ ನಾಲೆಜ್ ಬರ್ತದೆ. ಏನು ಅದರಿಂದ ನಮ್ಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಶರಣಾಗತ ಭಾವ ಇಲ್ಲದೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಂತೇಳಿ ಕೃಷ್ಣ ಭಗವದ್ಗೀತೆ. ಯಾರು ನನಗೆ ಯಾವ ರೀತಿ ಭಜನೆ ಮಾಡ್ತಾರೆ ನಾನು ಅವ್ರದ್ದು ಆ ರೀತಿ ಭಜನೆ ಮಾಡ್ತೀನಿ. ಯಾರಾದರೂ ಭಗವಂತನಿಗೆ ಶರಣ ಆದರೆ ಭಗವಂತ ಅವ್ರಿಗೆ ಶರಣಾಗ್ತಾನೆ. ಭಗವಂತನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಭಗವಂತನಿಗೆ ನಾವು ಶರಣಾಗತರಾಗಬೇಕು. ಕೇವಲ ಆ ಭಾವನೆಯಲ್ಲಿ ಮಾತ್ರ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಅರಿತುಕೊಳ್ಳಲು ಸಾಧ್ಯ. ಆದ್ದರಿಂದ ಇಲ್ಲಿ ವಿವರಿಸಲ್ಪಡುವ ವಿಷಯಗಳು ಜಡ ಮನಸ್ಸಿನ ಊಹಾತ್ಮಕ ಅಭ್ಯಾಸಗಳಿಂದ ಸೃಷ್ಟಿಯಾದ ಪ್ರಾಯೋಗಿಕ ಆಲೋಚನೆಗಳಲ್ಲ. ಈ ಪುಸ್ತಕದ ವಿಷಯವು ಮಾನಸಿಕ ಕಲ್ಪನೆಯಲ್ಲ, ಬದಲಾಗಿ ಮೇಲಿನ ಶಿಷ್ಯ ಪರಂಪರೆಯನ್ನು ಅನುಸರಿಸುವ ಮೂಲಕ ಮಾತ್ರ ಅರಿತುಕೊಳ್ಳಬಹುದಾದ ವಾಸ್ತವಿಕ ಆಧ್ಯಾತ್ಮಿಕ ಅನುಭವವಾಗಿದೆ. ಇದೇನು ಊಹಾತ್ಮಕ ಚಿಂತನೆಗಳು ಅದು ಇದು ನಾನು ರಿಸರ್ಚ್ ಮಾಡಿ ತಿಳ್ಕೊಳ್ಳೋದಲ್ಲ. ಇದೇನು ಪರಂಪರೆಯಲ್ಲಿ ಬಂದಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಯಾವ ರೀತಿ ಅಂದರೆ ಶರಣಾಗತಿ. ಶಿಲ ಪ್ರಭುಪಾದರಿಗೆ ಒಂದು ಸಾರಿ ಮೋಸ್ಟ್ಲಿ ಆಗಿನ ಮದ್ರಾಸ್, ಈಗ ಚೆನ್ನೈ ಅಂತ ಹೇಳ್ತಾರೆ, ಅಲ್ಲಿ ಸೌತ್ ಇಂಡಿಯಾದಲ್ಲಿ ಇದ್ದರು ಶಿಲ ಪ್ರಭುಪಾದರು. ಆವಾಗ ಪ್ರಭುಪಾದರು ಪ್ರವಚನ ಆದಮೇಲೆ ಒಬ್ಬರು ಪ್ರಶ್ನೆ ಮಾಡಿದ್ರು ಅವ್ರಿಗೆ, ರಾಮಾನುಜಾಚಾರ್ಯರ ಭಗವದ್ಗೀತೆ ಭಾಷ್ಯ ಇದೆ ಅಲ್ಲ, ಆ ರಾಮಾನುಜಾಚಾರ್ಯರ ಭಗವದ್ಗೀತಾ ಭಾಷ್ಯ ಮತ್ತು ನಿಮ್ಮ ಒಂದು
ಅನುವಾದ ಭಾಷೆ ಏನಿದೆ ಭಗವದ್ಗೀತೆ ಯಥಾರೂಪ ಗ್ರಂಥ, ಅದರಲ್ಲಿ ಯಾವುದೇ ವಿಶೇಷತೆ ಏನೂ ಇಲ್ವಲ್ಲ ಅದರೊಳಗೆ. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ನನ್ನ ವಿಶೇಷತೆ ಅದೇ ಏನು, ನಾನು ಪರಂಪರೆಯಲ್ಲಿ ಏನು ಬಂದಿದೆಯಲ್ಲ ಅದನ್ನು ಹೇಗಿದೆಯೋ ಹಾಗೆ ಕೊಟ್ಟಿದ್ದೀನಿ. ಅದಕ್ಕೆ ಯಥಾರೂಪ ಭಗವದ್ಗೀತೆ, ಅದೇ ನನ್ನ ವಿಶೇಷತೆ. ಏನಾದರೂ ಮತ್ತೆ ಹೆಚ್ಚಿಂದ ಹಾಕೋದು, ಒಂದಿಷ್ಟು ಇದು ಸರಿ ಇಲ್ಲ, ಇದು ತಪ್ಪು, ಅಥವಾ ಇದು ಇನ್ನೂ ಚೆನ್ನಾಗಿ ನನಗೆ ಒಳ್ಳೆ ಹೆಚ್ಚು, ನಂದೇನಿಗೆ ಏನು ನಂದು ಪರ್ಟೈಲ್, ನಾವು ಜನ್ ಜಿ ಅಂತಾರಲ್ಲ ಈಗ, ಜನ್ ಜಿ ಅಂದರೆ ಜನ್ರೇಷನ್ ಜಿ ಅಂತ, ಈಗ ಹೊಸ AI ಜನ್ರೇಷನ್ ಈಗ ಅವು ಏನೋ, ಈಗ ನಾನು ಜಾಸ್ತಿ ಇನೋವೇಷನ್ ಮಾಡ್ಬೋದು, ನಾನು ಹೆಚ್ಚಿನ ಸೃಷ್ಟಿ ಮಾಡ್ಬೋದು ಅಂತ. ಇರೋ ಸೃಷ್ಟಿ ಮಾಡೋಕ್ಕೆ ಏನೂ ಇಲ್ಲವೇ ಇಲ್ಲ, ಎಲ್ಲ ಇದು ಪ್ರೂವನ್ ನಾಲೆಜ್ ಇದೆ ಆಲ್ರೆಡಿ. ಅದಕ್ಕೋಸ್ಕರ ನಾವು ಇದನ್ನೇ ಅದು ಹೇಗಿದೆ ಮಾನಸಿಕ ಕಲ್ಪನೆ ಇಲ್ಲದೆ ಅದನ್ನು ನಾವು ಗುರು ಶಿಷ್ಯ ಪರಂಪರದಲ್ಲಿ ವಾಸ್ತವಿಕವಾದ ಆಧ್ಯಾತ್ಮಿಕ ಅನುಭವ ಅದನ್ನು ಅರ್ಥಕೋಬೇಕು ನಾವು. ಆ ಪರಂಪರೆಯನ್ನು ಅನುಸರಿಸಿ, ಆ ಪರಂಪರೆಯಿಂದ ಯಾವುದೇ ವಿಚಲನೆಯು ಓದುಗನಿಗೆ ಶ್ರೀ ಚೈತನ್ಯ ಚರಿತಾಮೃತದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಗೊಂದಲ ಉಂಟು ಮಾಡುತ್ತದೆ. ಇದರಿಂದ ಈ ಪರಂಪರಾ ಮಾರ್ಗವನ್ನು ಬಿಟ್ಟು ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತೀವಿ ಅಂದರೆ ಅದೇನು ಮಾಡುತ್ತೆ, ನಮ್ಗೆ ಗೊಂದಲ ಉಂಟು ಮಾಡುತ್ತೆ ಅಷ್ಟೇ. ಇದು ಉಪನಿಷತ್ತುಗಳು, ವೇದಾಂತ ಸೂತ್ರ ಮತ್ತು ಅವುಗಳ ನೈಸರ್ಗಿಕ ವ್ಯಾಖ್ಯಾನಗಳಾದ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯಂತಹ ಎಲ್ಲ ವೈದಿಕ ಸಾಹಿತ್ಯಗಳನ್ನು ಅರಿತವರಿಗಾಗಿ ಇರುವ ಸ್ನಾತಕೋತ್ತರ ಅಧ್ಯಯನದ ದಿವ್ಯ ಸಾಹಿತ್ಯವಾಗಿದೆ. ಇದೇನು ಉಪನಿಷತ್ತು, ವೇದಾಂತ ಸೂತ್ರ, ಶ್ರೀಮದ್ ಭಾಗವತ, ಭಗವದ್ಗೀತಾ ಎಲ್ಲವನ್ನು ಅರ್ಥ ಮಾಡ್ಕೊಂಡವರಿಗೆ ಮುಂದಿನ ಗ್ರಂಥ ಇದು, ಅಧ್ಯಯನ ದಿವ್ಯ ಸಾಹಿತ್ಯ ಇದು ಚೈತನ್ಯ ಚರಿತಾಮೃತ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಅಂತಾರೆ ಭಗವದ್ಗೀತೆ ಅಂದರೆ. ನಮ್ಮದು ಸ್ಕೂಲ್ ನಾಲೆಜ್. ಭಾಗವತ ಅಂದರೆ ಗ್ರ್ಯಾಜುಯೇಟ್ ಸ್ಟಡಿ. ಇದು ಚೈತನ್ಯ ಚರಿತಾಮೃತ ಏನಿದೆ ಇದು ಪೋಸ್ಟ್ ಗ್ರ್ಯಾಜುಯೇಟ್. ಶ್ರೀ ಚೈತನ್ಯ ಚರಿತಾಮೃತದ ಮೊದಲ ಅಧ್ಯಾಯವು ಪರಮ ಸತ್ಯವನ್ನು ವಿವರಿಸುವ 14 ಸಂಸ್ಕೃತ ಶ್ಲೋಕಗಳೊಂದಿಗೆ ಪ್ರಾರಂಭವಾಗುತ್ತೆ. ಮೊದಲನೇ 14 ಶ್ಲೋಕ ಪರಮ ಸತ್ಯವನ್ನು ವಿವರಿಸ್ತವೆ, ಅವು ಸಂಸ್ಕೃತದಲ್ಲಿದ್ದಾವೆ. ನಂತರದ 3 ಸಂಸ್ಕೃತ ಶ್ಲೋಕಗಳು ವೃಂದಾವನದ ಪ್ರಮುಖ ದೇವತೆಗಳಾದ ಶ್ರೀ ರಾಧಾ ಮದನ ಮೋಹನ, ಶ್ರೀ ರಾಧಾ ಗೋವಿಂದ ದೇವ್ ಮತ್ತು ಶ್ರೀ ರಾಧಾ ಗೋಪಿನಾಥ್ ಜಿಗೆ ಅವರನ್ನು ವರ್ಣಿಸುತ್ತವೆ. ಅಂದರೆ ಸಂಬಂಧಾದಿದೇವ, ಪ್ರಯೋಜನಾದಿದೇವ ಮತ್ತು ಪ್ರೇಮ, ಈ 3 ವಿಗ್ರಹಗಳ ಬಗ್ಗೆ. 14 ಶ್ಲೋಕಗಳಲ್ಲಿ ಮೊದಲನೆಯದು ಪರಮ ಸತ್ಯದ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ಮೊದಲನೇ ಶ್ಲೋಕ ನಾವು ಹೇಳಿದ್ವಲ್ಲ, ಒಂದೇ ಗುರುನ್ ಈಶ ಭಕ್ತಾನ್ ಈಶಾನೀಶಾವತಾರಕಾನ್ ತತ್ಪ್ರಕಾಶಂ ಸ ತತ್ಶಕ್ತಿ ವಂದೇ ಶ್ರೀಕೃಷ್ಣ ಸಂಧ್ಯಕಂ. ಅಂದರೆ ಗುರುಗಳು ಈ ಶ್ಲೋಕ, ಮೊದಲನೇ ಶ್ಲೋಕ ಏನಿದೆ ಅಲ್ಲ, ಸಾಂಕೇತಿಕ ಪ್ರತಿನಿಧಿಯಾಗಿದೆ. ಮತ್ತು ಇಡೀ ಮೊದಲ ಅಧ್ಯಾಯವು ವಾಸ್ತವವಾಗಿ ಈ ಒಂದೇ ಶ್ಲೋಕಕ್ಕೆ ಸಮರ್ಪಿತವಾಗಿದೆ. ಇದು ಚೈತನ್ಯ ಮಹಾಪ್ರಭುಗಳನ್ನು ಅವರ 6 ವಿಭಿನ್ನ ದಿವ್ಯ ವಿಸ್ತರಣೆಗಳಲ್ಲಿ ವಿವರಿಸುತ್ತದೆ. ಅವತ್ತು ಹೇಳಿದೆ ನಾನು. ಅಂದರೆ ಒಂದೇ ಗುರು, ಮೊದಲು ಗುರುಗಳಲ್ಲಿ 2 ಭಾಗ, ಶಿಕ್ಷಾ ಗುರು ಮತ್ತು ಚರಿತ್ರೆ ಮುಂದೆ ಬರುತ್ತೆ. ವಿವರಿಸಲಾದ ಮೊದಲ ರೂಪವೆಂದರೆ ಆಧ್ಯಾತ್ಮಿಕ ಗುರು. ಅವರು ದೀಕ್ಷಾಗುರು ಮತ್ತು ಶಿಕ್ಷಾಗುರು ಎಂಬ 2 ಪೂರ್ಣ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅಂದರೆ ಭಗವಂತನ ಭಕ್ತರು ಏನಿದಾರಲ್ಲ, ಭಗವಂತನ ಭಕ್ತರು ಅವರು ಅತ್ಯಂತ ವಿರಳ ಅಂತ ಭಾಗವತದಲ್ಲಿ ಹೇಳಾಗಿದೆ. ನಾನು ಮೊನ್ನೆ ಶ್ಲೋಕ ಹೇಳಿದ್ದೆ ನಿಮಗೆ, ವೈಕುಂಠ ಪ್ರಿಯ ದರ್ಶನಂ. ಯಾವ श्लोक है प्रारंभ आಗುತ್ತೆ प्रभु जी आपको पता है? दुर्लभम मानुषो देहो देहिनां क्षणभंगुरः तत्रापि दुर्लभम अन्ने वैकुंठ प्रिय दर्शन. ಇಲ್ಲಿ ಹೇಳಾಗಿದೆ, ಏನು ಹೇಳ್ತಾರೆ ಇಲ್ಲಿ ನೋಡಿ, ಪ್ರಭುಪಾದರು ಬರಿತಾ ಇದ್ದಾರೆ, ವಿವರಿಸಲಾದ ಮೊದಲ ರೂಪವೆಂದರೆ ಆಧ್ಯಾತ್ಮಿಕ ಗುರು. ಅವರು ದೀಕ್ಷಾ ಮತ್ತು ಶಿಕ್ಷಾ ಗುರು ಎಂಬ 2 ಪೂರ್ಣ ಭಾಗಗಳಲ್ಲಿ ಕಾಣಿಸಿಕೊಳ್ತಾರೆ. ಅಂದರೆ ಭಗವಂತನೇ ಏನು ಮಾಡಿದಾನೆ, ಅವನು ದೀಕ್ಷಾ ಮತ್ತು ಶಿಕ್ಷಾ ಗುರು ಈ 2 ರೂಪಗಳಲ್ಲಿ ವಿಸ್ತಾರ ಮಾಡ್ಕೊಂಡಿದ್ದಾರೆ.
ಈ 6 ಏನು ಈ ಶ್ಲೋಕದಲ್ಲಿ ಹೇಳಾಗಿದೆ, ಅವರು ಸಂಪೂರ್ಣವಾಗಿ 6 ಜನ ಭಗವಂತನ ಪ್ರತಿರೂಪ. ಅವರಿಬ್ಬರು ಪರಮ ಸತ್ಯದ ಪ್ರಕಟಿತ ರೂಪಗಳಾಗಿರುವುದರಿಂದ ಅಭೇದರಾಗಿದ್ದಾರೆ, ಭಗವಂತನಿಂದ ಅಭಿನ್ನ ಅಂತ ಹೇಳಿ. ನಂತರ ಭಕ್ತರನ್ನು ವಿವರಿಸಲಾಗಿದೆ. ಅವರನ್ನು ಅಭ್ಯಾಸಿಗಳು ಮತ್ತು ಸಿದ್ಧರೆಂದು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. ನಂತರ ಭಕ್ತರು ಅಂದರೆ ಎಲ್ಲ ಭಕ್ತರಲ್ಲಿ 2 ವಿಭಾಗಗಳು. ಒಂದು ಸಾಧಕರು, ಇನ್ನೊಬ್ಬರು ಸಿದ್ಧರು. ಸಾಧಕರು ಮತ್ತು ಸಿದ್ಧರು. ನಂತರ ಭಗವಂತನ ಅವತಾರಗಳನ್ನು ಒಂದೇ ಗುರುನ್ ಈಶಭಕ್ತಾನ್. ಈಶಭಕ್ತಾನ್ ಅಂದರೆ ಎಲ್ಲ ಭಕ್ತರು. ಈಶಾನ್ ಈಶಾವತಾರಕಾನ್. ಈಶಾನ್ ಅಂದರೆ ಭಗವಂತ ಮತ್ತು ಈಶಾವತಾರ ಭಗವಂತನ ಅವತಾರಗಳು. ಭಗವಂತನ ಅವತಾರಗಳನ್ನು 3 ವಿಭಾಗಗಳಲ್ಲಿ ಪರಿಗಣಿಸಲಾಗಿದೆ. ಭಗವಂತನ ಶಕ್ತಿಯ ಅವತಾರಗಳು, ಶಕ್ತಿಯಾವೇಶ ಅವತಾರ, ಗುಣಾವತಾರ ಮತ್ತು ಅಧಿಕಾರದ ಅವತಾರಗಳು. ಈ ರೀತಿ 3. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ನೇರ ಪ್ರಕಟಣೆಗಳು ಅಂದರೆ ಭಗವಂತನ ಡೈರೆಕ್ಟ್ ಮ್ಯಾನಿಫೆಸ್ಟೇಷನ್ ಮತ್ತು ಅವನ ದಿವ್ಯ ಲೀಲೆಗಳ ಪ್ರಕಟಣೆ, ಲೀಲಾ ಅವತಾರಗಳನ್ನು ಚರ್ಚಿಸಲಾಗಿದೆ. ಮುಂದೆ ಭಗವಂತನ ಶಕ್ತಿಗಳನ್ನು ಪರಿಗಣಿಸಲಾಗಿದೆ. ಭಗವಂತನ ಶಕ್ತಿಗಳು ಎಲ್ಲ ಪ್ರಕಾರ ಶಕ್ತಿ, 3 ಪ್ರಕಾರ ಶಕ್ತಿಗಳನ್ನು ಅದರಲ್ಲಿ ವಿವರಿಸಲಾಗ. ಅದರೊಳಗೆ 3 ಏನು? ಲಾದಿನಿ, ಸಂವಿತ್, ಸಂಧಿನಿ. ಅದು ಭಗವಂತನ ಯಾವ ರೀತಿ ಅದರೊಳಗೆ 3 ಪ್ರಕಾರ ಶಕ್ತಿಗಳಲ್ಲಿ ಪ್ರಮುಖವಾಗಿ ಬರೋರು ವೈಕುಂಠದ ಲಕ್ಷ್ಮಿಯರು. ಮೊದಲನೇವರು ಯಾರು? ವೈಕುಂಠದ ಲಕ್ಷ್ಮಿಯವರು. ಆಮೇಲೆ ದ್ವಾರಕಾದಲ್ಲಿ ರಾಣಿಯರು, ಭಗವಂತನ ಪತ್ನಿಯರು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಇವ್ರಿಗೆರಡೂ ಮಿಕ್ಕಿದ್ದು ಏನು? ಯಾರು? ವ್ರಜಧಾಮದಲ್ಲಿ ಅಂದರೆ ಬೃಂದಾವನದಲ್ಲಿ ಇರುವಂಥ ಗೋಪಿಯರು, ಅವರು ಹೈಯೆಸ್ಟ್ ಭಗವಂತನ ಶಕ್ತಿಯರಲ್ಲಿ. ಕೊನೆಯದಾಗಿ ಸ್ವಯಂ ಪರಮಪುರುಷ ಭಗವಂತನಿದ್ದಾನೆ. ಅವನು ಈ ಎಲ್ಲ ಪ್ರಕಟಣೆಗಳ ಮೂಲ ಸೆಲೆಯಾಗಿದ್ದಾನೆ. ಹೀ ಈಸ್ ದ ಒರಿಜಿನಲ್ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್. ಅಂದರೆ ಎಲ್ಲ ಅವತಾರಗಳ ಮೂಲ ಯಾರು? ಭಗವಂತ ಶ್ರೀಕೃಷ್ಣ. ಈ 6 ಯಾರ್ಯಾರು ಹೇಳಿ ಈಗ? ಶಿಕ್ಷಾಗುರು, ದೀಕ್ಷಾಗುರು ಒಂದು, ಅದು ಗುರುನ ಅದರೊಳಗೆ ಬಂತದ್ದು. ಒಂದೇ ಗುರುನ್ ಈಶ ಭಕ್ತಾನ್. ಆಮೇಲೆ ಭಕ್ತರಲ್ಲಿ 2 ಯಾರು? ಸಾಧಕರು ಮತ್ತು ಸಿದ್ಧರು, ಸಿದ್ಧಿಯನ್ನು ಪಡೆದಿರುವಂಥವ್ರು. ಒಂದೇ ಗುರುನ್ ಈಶ ಭಕ್ತಾನ್. ಈಶಾನ್ ಅಂದರೆ ಭಗವಂತನ ಅವತಾರಗಳು. ಈಶಾವತಾರಕ್ಕಂದ್ರೆ ಭಗವಂತ. ಈಶಾನ್ ಅಂದರೆ ಭಗವಂತನ ಅವತಾರಗಳು. ಈಶಾನ್ ಈಶಾವತಾರಕಾನ್ ತತ್ ಪ್ರಕಾಶಂಶ. ಅವನು ಮತ್ತೆ ಅವನ ಪ್ರಾಕಟ್ಯಗಳು, ಬೇರೆ ಬೇರೆ ಅವತಾರ, ಗುಣಾವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ, ಈ ರೀತಿ. ತತ್ ಪ್ರಕಾಶಂಶ ತತ್ಶಕ್ತಿ. ತತ್ಶಕ್ತಿ ಅಂದರೆ ಇದು ಭಗವಂತನ ಶಕ್ತಿ ಅಂದರೆ ಎಲ್ಲ ಸ್ತ್ರೀ ರೂಪದಲ್ಲಿ ಬಂತು. ವಿಶೇಷವಾಗಿ ಮೊದಲನೇ ಶಕ್ತಿಗಳು ಯಾವುವು? ಲಾದಿನಿ, ಸಂಧಿನಿ, ಸಂಹಿತ ಅಂತ ಹೇಳಿದ್ವಿ. ಅದರೊಳಗೆ ವೈಕುಂಠದ ಲಕ್ಷ್ಮಿಯರು, ಆಮೇಲೆ ದ್ವಾರಕದ ರಾಣಿಯರು, ಆಮೇಲೆ ವೃಂದಾವನದ ಗೋಪಿಕೆಯರು. ಇವರು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅದನ್ನು ವಿವರಣೆ ಮಾಡಲಾಗಿದೆ. ಈ ಎಲ್ಲಗಳ ಮೂಲ ಯಾರು? ಸ್ವಯಂ ಭಗವಂತ ಶ್ರೀಕೃಷ್ಣ, ದ ಫೌಂಟೇನ್ ಹೆಡ್ ಆಫ್ ಆಲ್ ದೀಸ್ ಮ್ಯಾನಿಫೆಸ್ಟೇಷನ್ಸ್. ಅಂದರೆ ಎಲ್ಲರ ಪ್ರಾಕಟ್ಯದ ಒಂದು ಮೂಲ ಸೆಲೆ ಅವನು ಕೃಷ್ಣ. ಭಗವಾನ್ ಶ್ರೀಕೃಷ್ಣ ಮತ್ತು ಅವನ ಪೂರ್ಣ ವಿಸ್ತರಣೆಗಳೆಲ್ಲವೂ ಭಗವಂತನ ವರ್ಗಕ್ಕೆ ಸೇರುತ್ತವೆ. ಅವರು ಶಕ್ತಿಶಾಲಿ ಪರಮ ಸತ್ಯ, ಅಂದರೆ ಎನರ್ಜೆಟಿಕ್ ಅಬ್ಸಲ್ಯೂಟ್ ಟ್ರುತ್. ಭಗವಂತ ಅವನು ಮತ್ತು ಅವನ ಎಲ್ಲ ವಿಸ್ತಾರಗಳು ಅಂದರೆ ಈಗ ಬಲರಾಮ ಇರ್ಬೋದು, ಮಹಾವಿಷ್ಣು, ಗರ್ಭೋದಕ ಸಾಯ ವಿಷ್ಣು, ಕ್ಷೀರೋದಕ ಸಾಯ ವಿಷ್ಣು, ಅವರೆಲ್ಲ ಭಗವಂತನ ವರ್ಗಕ್ಕೆ ಸೇರಿದವು, ಅಂದರೆ ಭಗವತ್ ತತ್ವಕ್ಕೆ ಸೇರಿದವರು. ಆದರೆ ಅವರು ಭಕ್ತರು ಮತ್ತು ನಿತ್ಯ ಸಹಚರರು ಅವರ ಶಕ್ತಿಗಳಿದ್ದಾರೆ. ಅವರು ಭಕ್ತರು ಮತ್ತು ನಿತ್ಯ ಸಹಚರರು ಅವರದೇನು ಸಂಗಡಿಗರು ಎಣಿಗಾರೆ ಅವರು ಅವರ ಶಕ್ತಿಗಳು. ಶಕ್ತಿ ಮತ್ತು ಶಕ್ತಿವಂತ ಮೂಲತಃ ಒಂದೇ ಆಗಿದ್ದರೂ ಅವುಗಳ ಕಾರ್ಯಗಳು ವಿಭಿನ್ನವಾಗಿರೋದ್ರಿಂದ ಅವು ಏಕಕಾಲದಲ್ಲಿ ಭಿನ್ನವಾಗಿವೆ. ಅವರು ಏಕಕಾಲದಲ್ಲಿ ಒಂದೇ. ಶಕ್ತಿ ಮತಯೋರ್ ಅಭಿನ್ನ ಅಂತ ಹೇಳಲಾಗಿದೆ ಉಪನಿಷತ್ತಲ್ಲಿ. ಅಂದರೆ ಆ ಶಕ್ತಿವಂತನಿಂದ ಅಭಿನ್ನವಾಗಿದೆ, ಆದರೂ ಕೂಡ ಕಾರ್ಯಗಳು ಈ ಎರಡೂ ಬೇರೆ ಆಗಿದೆ. ಅದರಿಂದ ಅದಕ್ಕೆ ಅವರು ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್ ಅಂತಾರೆ. ಅಂದರೆ ಏಕಕಾಲ ಅಚಿಂತ್ಯ ಭೇದ ತತ್ವ ಅಂತ ಹೇಳೋದು ಇದಕ್ಕೆ.
ಒಂದೇ ಸಮಯದಲ್ಲಿ ಯಾವ ರೀತಿ ನಾವು ಹೇಳ್ತೀವಿ, ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೇ. ಗುರುಗಳ ಬಗ್ಗೆ ಎಲ್ಲ ಶಾಸ್ತ್ರಗಳು ಹೇಳ್ತಾರೆ, ಸ್ವಯಂ ಅವರು ಭಗವಂತನ ಪ್ರಾಕಟ್ಯ ಅಂತ ಹೇಳ್ತಾರೆ. ಸಾಕ್ಷಾತ್ ಹರಿ ಭಗವಂತನ ಆದರೂ ಕೂಡ ಅವ್ರನ್ನ ಭಗವಂತ, ನಾವು ಭಗವದ್ ಭಾವ ಇರಬೇಕು. ಭಗವಂತನಲ್ಲಿ ಎಷ್ಟು ಗೌರವ ಇದೆ, ಎಷ್ಟು ನಮಗೆ ಆದರ ಇದೆ, ಪ್ರೇಮ ಇದೆ, ಅದೇ ಭಾವ ನಾವು ಗುರುಗಳಲ್ಲೂ ಇರಬೇಕು. ಆದರೆ ನಾವು ಪ್ರಕಟರಾದಾಗ ಭಗವಂತ ಆ ಗುರುಗಳ ರೂಪದಲ್ಲಿ ಅದನ್ನು ಗುರು ಭಾವ ಇರಬೇಕು ಅದರಲ್ಲಿ. ಕೇವಲ ಭಗವದ್ ಭಾವ ಅಷ್ಟೇ ಅಲ್ಲ. ಹೀಗೆ ಪರಮ ಸತ್ಯವು ವೈವಿಧ್ಯತೆಯಲ್ಲಿ ಏಕತೆಯಾಗಿ ಪ್ರಕಟವಾಗಿದೆ. ವೇದಾಂತ ಸೂತ್ರವನ್ನು ಅನುಸರಿಸುವ ಈ ದಾರ್ಶನಿಕ ಸತ್ಯವನ್ನು ಅಚಿಂತ್ಯ ಭೇದಾಭೇದ ತತ್ವ ಅಥವಾ ಏಕಕಾಲದಲ್ಲಿ ಏಕತೆ ಮತ್ತು ವ್ಯತ್ಯಾಸದ ಪರಿಕಲ್ಪನೆ ಎಂದು, ಭಿನ್ನಾದ ಪರಿಕಲ್ಪನೆ ಎಂದು ಕರೆಯಲಾಗಿದೆ ಅಂತ. ಸೈಮಲ್ಟೇನಿಯಸ್ ಒನ್ನೆಸ್ ಆ್ಯಂಡ್ ಡಿಫ್ರೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅಚಿಂತ್ಯ ಭೇದಾಭೇದ. ಅಚಿಂತ್ಯ ಈ ಶಬ್ದ ಏನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಅಂದರೆ ನಾವು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಅಲ್ಪ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಈ ಒಂದು ಸೃಷ್ಟ ವ್ಯಕ್ತಿ ಇದಾನಲ್ಲ, ಅವನು ಸೃಷ್ಟಿಕರ್ತನ ಯಾವ ರೀತಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು. ಬರೀ ಶಾಸ್ತ್ರದಿಂದ ಸಂಪೂರ್ಣವಾಗಿ ಅಂದರೆ ಅದು ತತ್ವತವಾಗಿ ಅರ್ಥ ಮಾಡ್ಕೊಳ್ಬೋದು, ಪರಿಪೂರ್ಣವಾಗಿ ಅಂತಲ್ಲ. ಪರಿಪೂರ್ಣವಾಗಿ ಯಾಕಂದರೆ ಭಗವಂತನ ಗುಣಗಳು ಅನಂತವಾಗಿದ್ದಾವೆ. ಅದು ವೃದ್ಧಿ ಆಗ್ತಾನೇ ಇದೆ, ಪ್ರತಿ ಕ್ಷಣದಲ್ಲಿ ವೃದ್ಧಿ ಆಗ್ತಾ ಇದೆ. ಅದನ್ನು ನಾವು ಅದನ್ನೇನು ಮಾಡೋಕ್ಕಾಗಲ್ಲ, ಅಳತೆ ಮಾಡೋಕ್ಕಾಗಲ್ಲ. ಅದನ್ನು ನಾವು ಏನು ಮಾಡ್ಬೋದು, ಈಗ ನಾವು ಹೇಳ್ಬಿಡ್ಬೋದು. ಈಗ ಆಕಾಶದಲ್ಲಿ ಚುಕ್ಕೆಗಳು ಎಷ್ಟಿದ್ದಾವೆ, ಓಕೆ, ಯಾರೋ ಒಬ್ಬನು ಸೈಂಟಿಸ್ಟು ಅದನ್ನು ಅಳತೆ ಎಣಿಸಿ ಹೇಳಿಬಿಡ್ಬೋದು. ಸಮುದ್ರದಲ್ಲಿ ಎಷ್ಟು ಹನಿ ನೀರಿದೆ ಅದನ್ನ ಹೇಳ್ಬಿಡ್ಬೋದು. ಭೂಮಿ ಮೇಲೆ ಎಷ್ಟು ಮಣ್ಣು ಮರಳು ಕಣಗಳಿದ್ದಾವೆ ಅಂತ ಹೇಳಿದ್ರೆ ಅದು ಹೇಳ್ಬಿಡ್ಬೋದು. ಆದರೆ ಭಗವಂತನಲ್ಲಿ ಎಷ್ಟು ಗುಣ ಇದ್ದಾವೆ ಅಂದರೆ ಗುಣ 64 ಇದ್ದಾವೆ. ಆ ಗುಣಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಲಾಗಿದೆ. ಆದರೆ ಈಗ ನಾವೊಂದು ಹೇಳ್ಬೋದು, ಏನಪ್ಪ, ನಾಗರಾಜ್ ಪ್ರಭು ಇದ್ದಾರೆ, ಅವರು ಬಹಳ ವಿನಮ್ರ ಭಕ್ತರಿದ್ದಾರೆ ಅಂತ ಹೇಳ್ಬೋದು. ವಿನಮ್ರತೆ ಮತ್ತು ಹಾಲೇಶ್ ಪ್ರಭು ಇದ್ದಾರೆ, ಅವರು ವಿನಮ್ರರಾಗಿದ್ದಾರೆ. ಆದರೆ ಇವರಲ್ಲಿರೋ ವಿನಮ್ರತೆಗೂ ಇವರಲ್ಲಿರುವ ವಿನಮ್ರತೆಗೆ ಏನಿದೆ, ಅಂತರ ಇದೆ, ಹೌದಿಲ್ಲ? ಡಿಗ್ರೀಸ್ ಇದ್ದಾವೆ ಅದ್ರೊಳಗೆ, ಹೌದಿಲ್ಲ? ಈಗೇನು ಸರಸ್ವತಿ ಮಾತಾಡಿದ್ದಾರೆ, ಅವ್ರೇನು ಮಾಡ್ತಾರೆ, ಭಾಳ ಮಾತಾಡ್ತಾರೆ. ಆಮೇಲೆ ಲೀಲಾವತಿ ಮಾತಾಡಿದ್ದಾರೆ, ಅವರು ಭಾಳ ಮಾತಾಡ್ತಾರೆ. ಇಬ್ಬರು ಮಾತಾಡೋದ್ರೊಳಗೆ ಅದರೊಳಗೂ ಡಿಫ್ರೆನ್ಸ್ ಐತಲ್ಲ, ಇಬ್ಬರು ಭಾಳ ಮಾತಾಡ್ತಾರೆ. ಆದರೆ ಆ ರೀತಿ ಅಂದರೆ ಆಳ ಏನಿದೆಯಲ್ಲ ಅದರದ್ದು ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಇದೆ, ಕ್ವಾಂಟಿಟೇಟಿವ್ ಡಿಫ್ರೆನ್ಸ್. ಕ್ವಾಲಿಟಿ ಅಲ್ಲ, ಕ್ವಾಂಟಿಟೇಟಿವ್ ಡಿಫ್ರೆನ್ಸ್. ಕ್ವಾಲಿಟಿ ಒಂದೇ ಇರ್ಬೋದು, ಕ್ವಾಲಿಟಿ ಏನು, ವಿನಮ್ರತೆ ಒಂದೇ ಇದೆ. ಇಬ್ಬರು ಸ್ಟೂಡೆಂಟ್, ಈಗ ಇಬ್ಬರು ಸ್ಟೂಡೆಂಟ್ ಬಂದಿದ್ದಾರೆ, ಇಬ್ಬರು ಅವರು ಸ್ಟೂಡೆಂಟ್ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಅವರು ಚಡ್ಡಿ ದೋಸ್ತ್ ಅಂತ ಹೇಳ್ಬೋದು ನಾವು. ಆದರೆ ಇಬ್ಬರಲ್ಲಿ ಬೇರೆ ಬೇರೆ ಕ್ವಾಂಟಿಟೇಟಿವ್ಲಿ ದೇ ಆರ್ ಡಿಫ್ರೆಂಟ್. ಹೌದಿಲ್ಲ? ಒಬ್ಬರು 99 ಮಾರ್ಕ್ಸ್ ತೊಗೊಂಡ್ರೆ ಇನ್ನೊಬ್ರು 100 ತೊಗೋಬೋದು. ಇಬ್ಬರು 100 ಭಾಳ ರೇರ್. ಆ ರೀತಿ ಅಂದರೆ ಭಗವಂತನ ಏನಿದೆ, ಭಗವಂತನಲ್ಲಿ 64 ಗುಣಗಳಿದಾವೆ. ಆದರೆ ಅವು ಆಳ ನಾವು ಎಷ್ಟು ಅದನ್ನು ಅರ್ಥ ಕೊಡೋಕ್ಕೆ ಹೋಗ್ತೀವಿ ಅದಷ್ಟು ಆಳವಾಗಿದೆ, ಅಷ್ಟೊಂದು ಅದು ಅಗಾಧವಾಗಿದೆ. ಸೊ ಅದಕ್ಕೋಸ್ಕರ ನಾವು ತತ್ವತಃ ಅವನ್ನ ಅರ್ಥ ಮಾಡ್ಕೋಬೋದು. ಭಗವಂತನ ಒಂದು ಗುಣ ಏನು, ಅವನು ಅಚಿಂತ್ಯ. ಭಗವಂತನ ಇನ್ನೊಂದು ಗುಣ ಏನು, ಅವನು ಅನಂತ. ಭಗವಂತನ ಇನ್ನೊಂದು ಗುಣ ಏನು, ಅವನು ಪರಾಕ್ರಮಿ. ಆ ರೀತಿ ಪರಾಕ್ರಮ ಎಲ್ಲರದು ಒಂದೇ ಇರುತ್ತಾ? ಪುತಿನಿಂದ ಪರಾಕ್ರಮನೇ ಬೇರೆ, ಚೈನಾ ಅಧ್ಯಕ್ಷನ ಪರಾಕ್ರಮನೇ ಬೇರೆ. ಆ ರೀತಿ ಭಗವಂತನ ಚಿಂತೆ ಭೇದಾಭೇದ. ಈ ಅಧ್ಯಾಯದ ಉತ್ತರ ಭಾಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಶ್ರೀ ನಿತ್ಯಾನಂದ ಪ್ರಭುಗಳ ದಿವ್ಯ ಸ್ಥಾನವನ್ನು ಮೇಲಿನ ದೈವಿಕ ಸತ್ಯಗಳ ಆಧಾರದ ಮೇಲೆ ವಿವರಿಸಲಾಗಿದೆ. ಓಕೆ, ಇದು ಮೊದಲನೇ ಅಧ್ಯಾಯದ ಏನಿದು ಪೀಠಿಕೆ. ಶ್ರೀ ಪ್ರಭುಪಾದ ಬರ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.